ಯಾವಾಗ ಊಟಕ್ಕೆ ಕರೆದ್ಲಲ್ಲ ಸ್ವಾಮಿಗಳು ಹ್ಞೂ ಅಂದ ನಂತರ ಆಕೆ ಮನೆಗೆ ಊಟಕ್ಕೆ ಹೋದರು. ಗಂಗಣ್ಣ ಊಟಕ್ಕೆ ಹೋಗ್ಯಾರ. ಊಟಕ್ಕೆ ಹೋಗಿರ್ತಕ್ಕಂಥ ಕಾಲದೊಳಗೆ ಏನಾತಪ್ಪ ಅಂತಂದ್ರೆ, ಹೆಣ್ಮಗಳೇನು ಸ್ವಾಮಿಗಳು ಪಾದಕ್ಕೆ ನೀರು ಹಾಕಿ ಒಳಗೆ ಬಂದು ದೇವ್ರ ಫೋಟೋಕ್ಕಾಗಿ ಊದುಬತ್ತಿ ಬೆಳಗ್ಲಿಲ್ರಿವ. ಮನ್ಯಾಗ ಒಂದು ಎಮ್ಮಿತ್ರಿ ಹಿಂಗೆ ಕೋಡಿದ್ದು ಹೋದ್ರು. ಎಮ್ಮಿಗೆ ಊದುಬತ್ತಿ ಬೆಲಿಗೆ ಎಮ್ಮಿ ಕಾಲಿಗೆ ಕುಂಕುಮ ಇವತ್ತಿ ಹಚ್ಚಿ ಅದರ ಮುಖಕ್ಕೆಲ್ಲ ಹಚ್ಚಿ ಅದಕ್ಕೆ ಈ ಬತ್ತಿ ಬೆಳಿಗ್ಗೆ ಸ್ವಾಮಿಗಳಿಗೆ ಏನು ಊಟಕ್ಕೆ ಮಾಡಲಿಲ್ಲರಿ. ಮೊದಲು ಸ್ವಾಮಿಗಳಿಗೆ ತಿನ್ನಿಸಲಿಲ್ಲ, ಎಮ್ಮಿಗೆ ತಿನ್ನಿಸಿದಲ್ರಿ. ಸ್ವಾಮಿಗಳಿಗೆ ವಿಚಿತ್ರ ಆತವರು. ಅಲ್ಲ ನಾವು ಅಟ ದೂರದಿಂದ ಪ್ರಸಾದ ಕರೆದಾರಂತ ಬಂದೀವಿ, ಈ ಹೆಣ್ಮಗಳನ್ನ ನೋಡಿದ್ರೆ ಎಮ್ಮಿಗೆ ಯಾಕೆ ತಿನ್ಸಾಕತ್ತಾಳ, ನಮಗೆ ಉಣಿಸೋ ಪ್ರಸಾದ ಅಂತ ಕೇಳಿದಾಗ ಹೆಣ್ಮಗಳಂದಳು, ಅಪ್ಪಗಳದು ಬೇರೆ ಐತ್ರಿ, ಒಳಗೆ ಬರ್ರಿ ನಿಮಗೆ ಹೇಳ್ತಾನೆ ನಮ್ಲಕ್ಕೆ. ಸ್ವಾಮಿಗಳು ಒಳಗೆ ಪ್ರಸಾದ ಕೊತ್ತಾಗ ಹೆಣ್ಮಗಳು ಕೇಳ್ತಾರೆ. ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ, ಕ್ಯೂರಿಯಾಸಿಟಿ ಕೇಳಿದ್ರು, ಯಾಕೆವ ಹಿಂಗ್ಯಾಕೆ ಮಾಡಿದೆ ಅಂತ ಕೇಳಿದ್ರು. ಅದಕ್ಕೆ ಆಕೆ ಹೆಣ್ಮಗಳಂದಳು, ಅಲ್ರಪ್ಪ ನಿಮಗೆಲ್ಲ ನೋಡಿರಿ, ಕೆಲವು ಊರಾಗ ಕೆಲವು ಮಂದಿ ಎಲ್ಲ ಆಕಳ ಪೂಜೆ ಮಾಡ್ತಾರು, ಎತ್ತ ಪೂಜೆ ಮಾಡ್ತಾರು, ನಾಗ ಯಾಕೆ ಎಮ್ಮಿ ಪೂಜೆ ಮಾಡಾಕತ್ತೀನಿ ಅಂತಂದ್ರೆ 6 ತಿಂಗಳ ಹಿಂದೆ ನಮ್ಮ ಅತ್ತಿ ಎಮ್ಮಿ ಹಿಂಡ್ಕೊಳಕ್ಕೆ ಹೋದಾಗ ಗುದ್ದಿ ಎಮ್ಮಿ ಕೊಂದತಿ, ಅದಕ್ಕಾಗಿ ಉಪಕಾರ ಮಾಡೈತೇಳಿ ಎಮ್ಮಿ ಪೂಜೆ ಮಾಡಾಕತ್ತೀನಿ ಅನ್ನೋದು. ಎದಕ್ಕೆ ಪೂಜೆ ಮಾಡಾಕತ್ತಾಳವಾಕಿ? ಕೊಂದತ್ತದ. ನೀವು ತಿಳ್ಕೋಬೇಕು. ಅಂದ್ರೆ ಇಲ್ಲಿ ಏನಾಗ್ತಿರ್ಲಿ, ಅತ್ತಿನ ಕೊಂದದಕ್ಕೆ ಪೂಜೆ ಮಾಡಾಕತ್ತಾಳೆ. ಮತ್ತೆ ಯಾರಿಗ್ಯಾರು ವೈರಿ ಆದ್ರಲ್ಲಿ ಹಂಗ ನೀವು ತಿಳ್ಕೊಳ್ಬೇಕು. ಗಂಡ ತೀರಿ ಹೋದ ಹೆಣ್ಣನ್ನ ವಿಧವೆ ಅಂತ ಕರೀರಿ, ಗಂಡ ತೀರಿ ಹೋದ ಹೆಣ್ಣನ್ನ ನೀವು ಅಪೂಜಕಳು ಅಂತ ಕರೀರಿ. ನೆನಪಿಟ್ಟುಕೊಳ್ಳಿ, ನೀವು ಏನು ಬೇಕಾದ್ರೆ ಕರೀರಿ. ನಮ್ಮಪ್ಪ ಬಸವಣ್ಣ ಎಂಥ ಶಾಸನವನ್ನು ಎಂಥ ಸಂವಿಧಾನವನ್ನು ನಮ್ಮ ಕೈ ಒಳಗೆ ಕೊಟ್ಟು ಹೋದ ಅಂತಂದರೆ, ಯಾವ ಗಂಡ ಸತ್ತ ಹೆಣ್ಣು ಶೂದ್ರಳು, ಆಕೆ ಯಾವ ಕೆಲಸಕ್ಕೂ ಬರೋದಿಲ್ಲ, ಆಕೆ ಪೂಜಕಳಲ್ಲ ಅಂತೇಳಿ ಸಮಾಜ ಆಕೆನ ದೂರ ಇಟ್ಟಾಗ, ತನ್ನ ಅಕ್ಕನಾಗಿರ್ತಕ್ಕಂಥ ಅಕ್ಕನಾಗಲಾಂಬಿಕೆಯ ಗಂಡ ಶಿವದೇವಯ್ಯ ಸತ್ತಿರುವ ಕಾಲದೊಳಗೆ ತನ್ನ ಹೆಂಡತಿಗೆ ಯಾರ ಕೈಯಿಂದ ಲಿಂಗ ದೀಕ್ಷೆ ಕೊಡಿಸ್ತಾನಂತಂದ್ರೆ, ಗಂಡ ಸತ್ತ ಅಕ್ಕನ ಕಡೆಯಿಂದ ಲಿಂಗ ದೀಕ್ಷೆ ಕೊಡಿಸ್ತಾನ. ಇದು ಅಪ್ಪ ಬಸವಣ್ಣ ಮಾಡಿರ್ತಕ್ಕಂತಹ ಕ್ರಾಂತಿ. ಎಲ್ಲಿ ಹೋಗಿ ಅದಕ್ಕಾಗಿ ಇದು ಬಸವಣ್ಣ ಅಂದ್ರೆ ಬಹಳ ಚಂದವ. ಇದು ಒಮ್ಮೆ ಬಸವಣ್ಣ ನೀವು ತಿಳ್ಕೊಳಕ್ಕೆ ಚಾಲೂ ಮಾಡ್ರಿ, ಒಮ್ಮೆ ಶರಣರನ್ನ ಓದಕ್ಕೆ ಚಾಲೂ ಮಾಡ್ರಿ, ಒಮ್ಮೆ ಶರಣರ ಜೀವನದ ಬಗ್ಗೆ ಒಂದು ಸ್ವಲ್ಪ ಕಣ್ಣು ಅಡಾಕ್ಸಕ್ಕೆ ಚಾಲೂ ಮಾಡ್ರಿ. ಶರಣರು ಭಾಳ ಚಲೋ ಅದಾರ. ಮುಂದೆ ಹೋಗಿ ಹಿಂದೆ ಯಾವತ್ತು ಬೆನ್ನಿಗೆ ಚೂರಿ ಹಾಕಿದವರಲ್ಲ ನಮ್ಮ ಶರಣರು. ನಮ್ಮ ಶರಣರು ಹೆಂಗೆ ಅದಾರಪ್ಪ ಅಂತಂದ್ರೆ, ಹಾಲ ಉಣಿಸ್ಯಾರ, ಜೇನ ಉಣಿಸ್ಯಾರ, ತುಪ್ಪನ ಉಣಿಸ್ಯಾರ. ಯವ್ವ ಬೆಲ್ಲ ತಿಂದ್ರೆ ಸಕ್ರೆ ತಿಂದ್ರೆ ಶುಗರ್ ಬರ್ತದ, ಶುಗರ್ ಬರಲಾರ್ದ ಸಕ್ರೆ ಉಣಿಸ್ಯಾರ. ವಚನ ಸಾಹಿತ್ಯದ ಮೂಲಕ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ನಮ್ಮ ಶರಣರು. ಅಂತ ಹೆಂಡತಿ, ಅಂತ ಹೆಂಗಸು ಕಲ್ಯಾಣಮ್ಮ ಗಂಡನಿಗೆ ಹೇಳ್ತಾ ಇದ್ದಾಳೆ, ಹೇಳ್ತೀನಿ ತಡೀರಿ. ಗಂಡ ಕೇಳ್ತಾನೆ ಏನು? ಅವಾಗ ಹೆಂಡತಿ ಹೇಳ್ತಾಳೆ, ನೋಡ್ರಿ ನಾವು ಯಾವ ಕಾಯಕ ಮಾಡ್ತೀವಿ, ಚಪ್ಪಲಿಯನ್ನು ಹೊಳೆದು ಮತ್ತೊಬ್ಬರ ಪಾದಿಗೆ ರಕ್ಷಕ. ಮುಂದೆ ಏನು ಮಾಡೋದು ಅಂತ ಕೇಳಿದ ಗಂಡ, ಒಂದು ಚಲೋ ಪಕ್ಕೆ ಜೋಡು ಮಾಡಿ ಕೊಡೋನು ಅಲ್ರಿ ಬಸವಣ್ಣವ್ರಿಗೆ, ಜೋಡು ಮಾಡಿ ಕೊಡೋನು. ಅವ ಅಂದ, ಯಾವ ಪ್ರಾಣಿ ಜೋಡು ಮಾಡಿದರೆ ಚಂದ ಇರ್ತದ? ಯಾವ ಪ್ರಾಣಿದು ಜೋಡು ಅದ್ಭುತವಾಗಿರ್ತದ. ಈ ಜಗತ್ತಿನೊಳಗೆ ಭಕ್ತನೊಬ್ಬ ದೇವನಿಗೆ ಕೊಟ್ಟಿರತಕ್ಕಂಥ ಒಂದು ಅದ್ಭುತವಾಗಿರುವ ಹೆಸರು ಹೇಳಿ, ಅಂತಹ ಯಾವುದಾದ್ರೂ ಪ್ರಾಣಿ ಐತೆ ನೀ ಭೂಮಿ ತಲೆ ಮ್ಯಾಗ, ಹೋಗಿ ಅದನ್ನು ತೆಗೆದುಕೊಂಡು ಬರೋಣ, ಸತ್ಯ ತರದ್ರ ತೊಗೊಂಡು ಬರೋಣ ಅಂತಂದಾಗ ಆಕೆ ಹೇಳ್ತಾಳೆ, ಕಲ್ಯಾಣಮ್ಮ ನಮ್ಮದು ಅಹಿಂಸಾ ಧರ್ಮ, ಕೊಲ್ಲೋದಿಲ್ರಿ ಅಂದಳಕ್ಕೆ. ಎಚ್ಚರ ಮಾಡಿದ್ ನೋಡ್ರಿ ಗಂಡ್ರು, ಮತ್ತೆ ಎಚ್ಚರ ಮಾಡಿದ್ಲು. ಮುಂದೆ ಏನ್ರಿ ಅಂತಂದ ಗಂಡ. ಅವಾಗ ಹೆಂಡತಿ ಹೇಳ್ತಾಳೆ, ಆ ಪ್ರಾಣಿ ಈ ಪ್ರಾಣಿ ಯಾಕ್ರಿ? ಆ ಪ್ರಾಣಿ ಈ ಪ್ರಾಣಿ ಯಾಕ? ನಂದು ಎಡದೊಡೆ, ನಿಮ್ಮದು ಬಲದೊಡೆ ರೀ. ನಮ್ಮ ದೇಹದೊಳಗಿರುವ ಚರ್ಮವನ್ನು ತೆಗೆದು ನಮ್ಮಂಥವ್ರ ಬದುಕು ಹಸನು ಮಾಡ್ಯಾನಲ್ಲ ಅಪ್ಪ ಬಸವಣ್ಣ, ಅವನ ಪಾದಕ್ಕೆ ಹಾಕಿರ ಅವನ ಋಣ ತೀರಿಸಂಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ದೇಹದೊಳಗಿರುವ ಚರ್ಮವನ್ನು ಸುಲಿದು. ಯಾವುದಾದ್ರೂ ಇತಿಹಾಸದೊಳಗೆ ಓದಿರೇನವ ನೀವು? ಯಾವುದಾದ್ರೂ ಇತಿಹಾಸದೊಳಗೆ ಕೇಳಿರೇನವ ನೀವು? ಯಾರಾದರೂ ಜೀವಂತಿರ್ತಕ್ಕಂತಹ ವ್ಯಕ್ತಿಯ ಚರ್ಮವನ್ನು ಸುಲಿದು ಮತ್ತೊಬ್ಬನಿಗೆ ಪಾದರಕ್ಷೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಜಗತ್ತಿನ ಇತಿಹಾಸದೊಳಗೆ ಎಲ್ಲಿ ಓದಿಲ್ಲ, ಎಲ್ಲಿ ಕೇಳಿಲ್ಲ. ಅದೆಲ್ಲಾದರೂ ಓದಬೇಕಾಗಿತ್ತು, ಕೇಳಬೇಕಾಗಿತ್ತು ಅಂತಂದರೆ ಅದು ನನ್ನ ಸಮಗಾರ ಹರಳಯ್ಯ ಕಲ್ಯಾಣಮ್ಮರು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ. ಎಂಥ ದೇವಭಾವ, ಕಣ್ಣೊಳಗೆ ನೀರು ಬಂದುಬಿಡ್ತಾವ ನಮ್ಮ ಹೋಗಳ್ರ. ಯಾಕೆ ನೀರು ಬರ್ತಾವ? ಹಾದಿ ಕೊಡಿ ಹೋಗ್ಬೇಕಾದ್ರೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ ನೋವು ಆಗತ್ತ ನಮ್ಮ ಹೋಗಳ್ರ. ಕಾಲಿಗೊಂದು ಮುಳ್ಳು ಚುಚ್ಚಿದ್ರೆ ಅಲ್ಲಿ ಯಾಕೆ ಬಾಯಿ ಮಾಡಕತ್ತಾರ ಅವರು?
ಕಾಲಿಗೊಂದು ಮುಳ್ಳು ಚುಚ್ಚಿದ್ರೆ ನೋವಾಗತ್ತೆ. ಇವ ನಮ್ಮ ಅವ್ಗಳ್ರ ಅಂಥದ್ರೊಳಗೆ ಜೀವಂತ ಶರೀರ ಮಾತನಾಡ್ತಾ ಇದೆ. ಒಂದು ಮಾತಂದ್ರೆ ಕಣ್ಣಾಗ ನೀರು ಬರ್ತಾವ ನಮ್ಮವ್ವ. ಒಂದು ಮಾತು, ಒಂದು ಸರಿದುಕೊಂಡ್ರೆ ಅಂದ್ರೆ ಕಣ್ಣಾಗ ನೀರು ಬರ್ತಾವ. ಅಂಥದ್ರೊಳಗೆ ಸೂಕ್ಷ್ಮವಾಗಿರುವ ತೊಡೆಯ ಚರ್ಮವನ್ನು, ಆ ಉಳಿಯನ್ನು ತಗೊಂಡು ಹರಿಬೇಕಲ್ಲಿವ, ಅದನ್ನು ಸುಲಿಬೇಕಲ್ಲ. ಸಣ್ಣದಾಗದೇನಿದು? ಗಂಡ ಹೆಂಡತಿ ಸ್ನಾನ ಪೂಜಾದಿಗಳನ್ನು ಮಾಡ್ತಾರೆ, ವಿಭೂತಿಯನ್ನು ಹಚ್ಕೊಳ್ತಾರೆ, ಹಚ್ಕೊಂಡು ಬಸವಣ್ಣನನ್ನು ನೆನೆಸ್ತಾರೆ. ಬಸವಣ್ಣನನ್ನು ನೆನೆಸಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂಥೇಳಿ ಆ ಚೂಪವಾಗಿರುವ ವಸ್ತುವನ್ನು ತೆಗೆದುಕೊಂಡು, ಚೂಪಾಗಿರುವ ವಸ್ತುವನ್ನು ತೆಗೆದುಕೊಂಡು ತಮ್ಮ ಚರ್ಮಕ್ಕೆ ಹಚ್ತಾರೆ. ಚೂಪವಾಗಿರುವ ವಸ್ತುವನ್ನು ತೆಗೆದುಕೊಂಡು ಚರ್ಮಕ್ಕೆ ಹಚ್ಚಿದಾಗ ನೆನಪಿಟ್ಟುಕೊಳ್ರಿ, ಆ ನೋವು ಹೆಂಗಿರ್ಬೇಕಿವ, ಹೆಂಗಿರ್ಬೇಕು? ಯಾವ ಸೆಡಿಟಿವ್ಸ್ ಇಲ್ಲ. ನಿಮಗೇನಾದರೂ ಆಪರೇಷನ್ ಮಾಡಬೇಕಾದ್ರೆ, ನಿಮಗೇನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಡಾಕ್ಟರ್ ನಿಮಗೆ ಸುಂದಿನ ಔಷಧ ಕೊಡ್ತಾನೆ, ಹೌದಲ್ಲ? ಶರೀರ ಸುಂದಿನೊಳಗಿದ್ರೆ ನೋವು ಆಗೋದಿಲ್ಲ ಅಂತ ಹೇಳಿ. ಆದರೆ ಇವಕ್ಕೆ ಸುಂದನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. 7 ತರ್ಪು ಚರ್ಮ ಅಂತಿರುತ್ತ ಹೇಳ್ತಾರೆ. ಚರ್ಮವನ್ನು ಸುಲಿತಾ ಇದ್ದಾರೆ, ಸುಲಿತಾ ಇದ್ದಾರೆ, ಸುಲಿತಾ ಇದ್ದಾರೆ. ಚರ್ಮ ಬರ್ತಾ ಇದೆ, ಅವರ ಕಣ್ಣೊಳಗೆ ನೀರು ಬರ್ತಾ ಇಲ್ಲ. ಕಣ್ಣೊಳಗೆ ಕೃತಜ್ಞತೆ ಭಾವ ಕಾಡ್ತಾ ಇದೆ, ಕೃತಜ್ಞತೆ ಭಾವ ಕಾಣ್ತಾ ಇದೆ. ಯಾಕೆ ಕಣ್ಣೊಳಗೆ ಕೃತಜ್ಞತೆ ಭಾವ ಕಾಣ್ತಿತ್ತು ಅಂದ್ರೆ ಬಸವಣ್ಣನ ಋಣದಿಂದ ನಾವು ವಿಮುಕ್ತರಾಗ್ತಾ ಇದ್ದೇವೆ, ಬಸವಣ್ಣನ ಋಣವನ್ನು ನಾವು ತೀರಿಸ್ತಾ ಇದ್ದೀವಿ ಅಂತ ಹೇಳಿ ಗಂಡ ಹೆಂಡತಿ ನಗುನಗುತ್ತಾ 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 ಶರೀರದ ಮೇಲಿರುವ ಚರ್ಮವನ್ನು ಸುಲಿದ್ರೆವಾ, ಚರ್ಮವನ್ನು ಸುಲಿದ್ರು, ಒಣಗಿಸಿದ್ರು, ಅದನ್ನು ಒಣಗಿಸಿದ್ರು, ಚರ್ಮ ಒಣಗಿತು. ಅದನ್ನೊಂದು ಚರ್ಮಾವಿಗೆ ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಹೊಳಪು ಬರಬೇಕು, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು ಅಂಥೇಳಿ ಆ ಚರ್ಮದ ಚಮ್ಮಾವಿಗೆಯನ್ನು ಸುಂದರವಾಗಿ ಶೃಂಗರಿಸಿ ಅದಕ್ಕೊಂದೆರಡು ಹೂಗಳನ್ನು ಏರಿಸಿ, ಯವಾ 2 ಹೂಗಳನ್ನು ಏರಿಸಿ ತಲೆ ಮೇಲೆ ಇಟ್ಟುಕೊಂಡು ಬಸವಾ ಬಸವಾ ನಿನ್ನ ನಡಿಗಳಿಗೆ ಬಂದೆವಯ್ಯ ಬಸವಾ ಬಸವಾ ಅಂತೇಳಿ ಗಂಡ ಹೆಂಡತಿ ನಡೆದರು. ನಿನ್ನ ಅಡಿಗಳಿಗೆ ಬಂದೆವು ಬಸವ, ನಮ್ಮನ್ನು ಸ್ವೀಕರಿಸುವಂತ ಹೇಳಿ ಗಂಡ ಹೆಂಡತಿ ನಡೀತಾ ಇದ್ದಾರೆ. ಮಗನೂ ಬರ್ತಾ ಇದ್ದಾನೆ. ಎಂಥ ವೈಭೋಗ ಇವ, ಎಂಥ ವೈಭೋಗ, ಎಂಥ ವೈಭೋಗ. ಆ ವೈಭೋಗವನ್ನು ಶಬ್ದಗಳಿಂದ ವರ್ಣಿಸಕ್ಕೆ ಹೋದ್ರೆ ಶಬ್ದಗಳೇ ಸೋತು ಬಿಡ್ತಾವಂತ ನೋಡ್ರಿ. ತಲೆ ಮೇಲೆ ಇಟ್ಟುಕೊಂಡು ಶಿವ ಬಸವ 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 ಅಂತ ಹೇಳಿ ಬಸವಣ್ಣನವರ ಮಹಾಮನೆಯ ಸಮೀಪಕ್ಕೆ ಬಂದರು. ಬಸವಣ್ಣನವರ ಮಹಾಮನೆಯ ಸಮೀಪಕ್ಕೆ ಬಂದಾಗ ಬಸವಣ್ಣವ್ರಿಗೆ ಯಾರೋ ಹೇಳಿದರು, ಅಣ್ಣನವರೇ ಅಣ್ಣನವರೇ, ಮಹಾನ್ ಶರಣರಾಗಿರ್ತಕ್ಕಂಥ ಹರಳೆಯನವರು ಅಂತ್ಯಜದಾಗಿ ಹುಟ್ಟಿದ್ದರು, ಸಮಾಜದೊಳಗೆ ಅನೇಕ ಕಷ್ಟಗಳನ್ನು ಉಂಡಿದ್ದರು, ದುಃಖಗಳನ್ನು ಉಂಡಿದ್ದರು, ದುಮಾನದೊಳಗೆ ಬಿದ್ದಿದ್ದರು. ಪರಮ ಪೂಜ್ಯರಾಗಿರ್ತಕ್ಕಂಥ ಮುತ್ತಿನಕಂತಿ ಮಠದ ಪರಮ ಪೂಜ್ಯರ ಆಗಮನವಾಗಿದೆ. ಜೋರಾದ ಚಪ್ಪಾಳೆಗಳನ್ನು ತಡ್ತಾ, ಇವಿ ಸುಖ ಅವರ ದುಃಖವೇ ಎನ್ನ ದುಃಖ, ಕೂಡಲ ಸಂಗನ ಶರಣರು ನೊಂದರೆ ಆನು ಬೆಂದನಯ್ಯೋ ಅನ್ನುತ್ತಾರೆ. ಕೂಡಲ ಸಂಗನ ಶರಣರ ಮನಸ್ಸಿಗೆ ಏನಾದರೂ ಸ್ವಲ್ಪ ನೋವಾಯಿತು, ಕೂಡಲ ಸಂಗನ ಶರಣರ ಮನಸ್ಸಿಗೆ ಏನಾದರೂ ಸ್ವಲ್ಪ ಘಾಸಿ ಆಯಿತು ಅಂತಂದ್ರೆ, ದೇವರೇ ನಾ ಬೆಂದಿ ಅಂದ್ರೆ ಬೆಂಕಿ ಒಳಗೆ ಹೋಗಿ ಕುಂತಂಗ ಅಂತ ಬಸವಣ್ಣ ಹೇಳಬೇಕಾದ್ರೆ ವಿಚಾರ ಮಾಡ್ರಿ ನೀವು. ಆ ಶರಣರ ಮೇಲೆ ಆ ಪುಣ್ಯಾತ್ಮನಿಗಿರ್ತಕ್ಕಂತಹ ಪ್ರೇಮ ಎಂಥದ್ದು. ಆ ಪ್ರೇಮವನ್ನು, ಆ ಅಂತಃಕರಣವನ್ನು, ಆ ಅನುಕಂಪವನ್ನೇ ನಾವು ನಿನ್ನೆ ಈ ದಿವಸದಿಂದ ಇವತ್ತಿನವರೆಗೂ ನೋಡ್ತಾ ಬರ್ತಾ ಇದ್ದೇವೆ. ಯವಾ ನೆನಪಿಟ್ಟುಕೊಳ್ಬೇಕು ನೀವೆಲ್ಲ. ಒಬ್ಬ ತಾಯಿ ಆಗಬೇಕಂದ್ರೆ ತಾಯಿಗೆ ತನ್ನದೇ ಆಗಿರ್ತಕ್ಕಂಥ ಗುಣಲಕ್ಷಣಗಳದಾವು. ನಾ ಹೇಳೋದು ಅರ್ಥ ಆಗತ್ತೆ ನಿಮಗೆ? ಎಲ್ಲರೂ ತಾಯಿ ಆಗಲಿಕ್ಕೆ ಬರೋದಿಲ್ಲ. ತಾಯಿ ಆಗಿರ್ತಕ್ಕಂಥ ಹೆಣ್ಣು ಮಗಳು, ಆಕೆ ಒಳಗಿರ್ತಕ್ಕಂತಹ ಆ ಪವಿತ್ರ ಪ್ರೇಮ ಮತ್ತೆ ಬೇರೆ ಕಡೆ ಎಲ್ಲಿ ಸಿಗೋದಿಲ್ಲ. ನೆನಪಿಟ್ಟುಕೊಳ್ರಿ, ಜಗತ್ತಿನ ಇತಿಹಾಸದೊಳಗೆ ತಾಯಿ ಪ್ರೇಮವನ್ನು ಬಿಟ್ಟು ಶರಣರೆಲ್ಲರೂ ಸಹಿತ ಇನ್ನೊಂದು ಪ್ರೇಮದ ಬೆನ್ನು ಹತ್ತಿದ್ರು. ಅದು ಪ್ರೇಮ ಎಂತಹ ಪ್ರೇಮ ಅಂತಂದ್ರೆ ಜಗದನ್ನ ಬಸವಣ್ಣನ ಪ್ರೇಮಕ್ಕಾಗಿ ಅವರು ಬೆನ್ನು ಹತ್ತಿದ್ರು, ಭಕ್ತಿಗಾಗಿ ಅವರು ಬೆನ್ನು ಹತ್ತಿದ್ರು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಯಮಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಾಯಿ, ತಂದೆ, ಬಂಧು ಬಳಗ ಎಲ್ಲವೂ ನೀನೆ ಬಸವಣ್ಣ. ನಿನ್ನ ಕರುಣೆ ಎಂಥದ್ದು. ಆ ಎಲ್ಲ ಶರಣರು ಬಂದ ಕಾಲಕ್ಕೆ ನಿನ್ನೆ ನೀವೆಲ್ಲ ನೋಡಿದ್ದೀರಿ.
ಪ್ರವಚನವನ್ನೆಲ್ಲ ಕೇಳಿದ್ದೀರಿ. ಎಲ್ಲಿದ್ದೀವಪ್ಪ ನಾವು ತಮ್ಮ, ಎಲ್ಲಿದ್ದೀವಿ? ಡ್ಯಾನ್ಸ್ ನೋಡಕತ್ತೀರಣ್ಣ, ಎಲ್ಲಿದ್ದೀವಿ? ಅವೇನೋ ಅಂದ್ರೆ ನನಗೂ ಕೇಳಿಸ್ಲಿಲ್ಲರ, ಸುಮ್ಮ ಅನ್ನಬೇಕು. ಮತ್ತಿನ್ನ ಎಲ್ಲಿದ್ದೀವಪ್ಪ ಅಂದರೆ ಕಲ್ಯಾಣಮ್ಮ ಹರಳಯ್ಯನವರು ಮನೆಗೆ ಬಂದಾರೆ. ಬಹಳ ಅದ್ಭುತವಾಗಿರೋ ವಿಷಯ, ಲಕ್ಷ್ಯ ಕೊಟ್ಟು ಕೇಳಬೇಕು ನೀವೆಲ್ಲ. ಕಲ್ಯಾಣಮ್ಮ ಹರಳಯ್ಯನವರು ಮನೆಗೆ ಬಂದಾರೆವ. ಮನೆಗೆ ಬಂದಿರತಕ್ಕಂತಹ ಕಾಲದೊಳಗೆ ಹೆಂಡತಿ ಗಂಡಗ ಧೈರ್ಯ ತುಂಬ್ಯಾಳ. ಧೃತಿಗೆಡದಿರು ಎನ್ ಒಡೆಯನೇ, ಧೃತಿಗೆಡದಿರು ಎನ್ ಒಡೆಯನೇ, ನೀ ಸತಿ ನಿನ್ನ ಸತಿ ನಾ ಇರುವಾಗ ನಿನ್ನ ಮತಿಗೇಕೆ ಅಂಜಿಕೆ, ಧೃತಿಗೆಡದಿರು, ಹೆದರಬೇಡ ಹೆದರಬೇಡ, ನಾ ಅದೀನಿ ಅಂತಂದಳು. ಏನು ಅಂತಂದ ಗಂಡ, ನಾ ಬಸವಣ್ಣನ ಋಣದೊಳಗದೀನಿ. ನಾ ಒಂದು ಶರಣ ಅಂದ್ರೆ ಬಸವಣ್ಣ 2 ಶರಣಗಳನ್ನು ಹೇಳಿ ನನಗೆ ಋಣ ಮಾಡಿ ಅಣ್ಣ ನನಗೆ ಭಾರ ಹೊರಿಸಾನ ಕಲ್ಯಾಣಿ. ಈ ಭಾರ ಹೆಂಗೆ ಕಳ್ಕೊಳ್ಳೋದ ಕಲ್ಯಾಣಿ? ನಾನು ಆಗೋದಿಲ್ಲ ಕಲ್ಯಾಣಿ, ಇನ್ನು ಬದುಕಾಕ ನನಗೆ ಆಗೋದಿಲ್ಲ. ಬಸವಣ್ಣ ಹೇಳಿರುವ ಆ ಒಂದು ಶರಣು ನನಗೆ ಭಾರ ಆಗೈತಿ ಅಂತಂದಾಗ ಹೆಂಡತಿ ಹೇಳ್ತಾಳೆ, ಅದಕ್ಕೆ ಯಾಕೆ ಅನ್ಸುತ್ತೀರಿ ನೀವು? ಅದನ್ನು ತೀರಿಸೋದು ನನಗೆ ಗೊತ್ತದ, ನನಗೆ ಗೊತ್ತದ. ಗಂಡ ಕೇಳ್ತಾನೆ ಹೆಂಡತಿಗೆ, ಹೆಂಗೆ ತೀರಿಸ್ತೀಯ? ಹೆಂಗೆ ತೀರಿಸೋದು? ಹೆಂಗೆ ತೀರಿಸೋದು? ಕೇಳ್ರಿಲ್ಲಿ, ಈ ಹೆಂಗೆ ತೀರಿಸೋದು? ಹೆಂಡತಿ ಗಂಡನಿಗೆ ಮಾರ್ಗದರ್ಶನ ಮಾಡ್ತಾರೆ. ನೆನಪಿಟ್ಕೊಳ್ಬೇಕು ತಾಯಂದರೆ. ನಿನ್ನೆ ಒಬ್ಬಕ್ಕೆ ಹೆಣ್ಮಗಳು ಬರ್ತಾಳೆ, ಪೂಜೆ ಅಪ್ಪಗಳ ಬಳಿ ಕೇಳ ಬಂತಾಳೆ. ಅಪ್ಪಗಳ ಬಳಿ ಬಂದು ಕಣ್ಣೀರು ಹಾಕಾಕತ್ತಾಳೆ ಹೆಣ್ಮಗಳು. ಯಪ್ಪ, ನಮ್ಮ ಜೀವನ ಹೆಂಗೆ ನಡೆದದ, ಇದು ಯಾರು ಹಾಕಿದ ಶಾಪ ಅಂತ ಕೇಳಿದಳು. ಯಾಕೆವಾ? ಇಡೀ ವ್ಯವಸ್ಥೆ ಹೆಣ್ಣನ್ನ ಶೂದ್ರ ಅಂತಿಡ್ತೇವ, ಹೆಣ್ಣನ್ನ ಶೂದ್ರ ಅಂತಿಡ್ತು, ಹೆಣ್ಣನ್ನ ಹೆರುವ ಯಂತ್ರ ಅಂತ ಕರಿತು, ಹೆಣ್ಣನ್ನ ಭೋಗದ ವಸ್ತು ಅಂತ ಕರಿತು. ಹೆಣ್ಣು ವಯಸ್ಸಿನೊಳಗೆ ತಂದೆಯ ಆಶ್ರಯದೊಳಗೆ ಬೆಳೆದಿರುವ ಕಾಲದೊಳಗೆ ಗಂಡನ ಆಶ್ರಯದೊಳಗೆ, ಗಂಡ ಸತ್ತ ಕಾಲದೊಳಗೆ ಮಕ್ಕಳ ಆಶ್ರಯದೊಳಗಿರಬೇಕು ಅಂತ ಹೇಳಿ ನ ಸ್ತ್ರೀ ಸ್ವತಂತ್ರಂ ಅರ್ಹತಿ ಅಂತ ಹೇಳಿ ಮನು ಬರದ ಸ್ಮೃತಿಗೆ ಗಂಟು ಹಾಕಿ ಹೆಣ್ಣು ಮಕ್ಕಳ ಬದುಕನ್ನ ಬರ್ಬಾದ್ ಮಾಡಿ ಹೋಗದಿದ್ರು. ಹೆಣ್ಣು ಮಗಳು ಬಂದು ಕೇಳಿದಳಪ್ಪ, ನಾವೇನು ತಪ್ಪು ಮಾಡಿವಪ್ಪ ಅಂದಳು. ಕಳ್ಕೊಂತಾರೆ ನಾವು ಮುಂದೆ ಕೂತಿದ್ವಿ. ಯಾಕೆವ್ವ, ಯಾಕೆ ಅಳಾಕತ್ತಿ ಅಂತೇಳಿ ಅಜ್ಜವ್ರು ಕೇಳಿದ್ರು. ಅವಾಗ ಹೆಣ್ಮಗಳು ಹೇಳ್ತಾಳ, ಯಪ್ಪ ನಾವೇನು ತಪ್ಪು ಮಾಡೀವ್ರಿ, ನಮ್ಮ ಗಂಡುಗಳು ಕುಡಿದು ಸತ್ತು ಹೋದ್ರೆ ನಮ್ಮನ್ನು ಶುಭ ಕಾರ್ಯಕ್ರಮಕ್ಕೆ ಕರೆಯೋದಿಲ್ರಿ, ನಮ್ಮನ್ನು ತೊಟ್ಟಲದ ಕಾರ್ಯಕ್ರಮಕ್ಕೆ ಕರೆಯೋದಿಲ್ರಿ, ನಮ್ಮ ಸೀಮಂತ ಕಾರ್ಯಕ್ರಮಕ್ಕೆ ಕರೆಯೋದಿಲ್ರಿ, ಮನೆ ವಾಸ್ತುವಾದ್ರೆ ನಮ್ಮನ್ನು ದೂರ ನಿಂದಿರಿಸ್ತಾರ್ರಿ, ನಮಗೇನಾದರೂ ಶುಭ ಮದುವೆಗಳು ನಡೆದು ಅಂದ್ರೆ ನಮ್ಮನ್ನು ದೂರ ನಿಲ್ಲಿಸ್ತಾರ್ರಿ, ನಾವೇನಾದರೂ ತಪ್ಪು ಮಾಡಿವಿ ಅದನ್ನು ಹೇಳ್ರಿ ಅಂದ್ರೆ ಅಪ್ಪಗಳು ಕೇಳೋ ಪ್ರಶ್ನೆ ಅಲ್ಲ. ಹೆಣ್ಣೇನು ತಪ್ಪು ಮಾಡಿದ್ದೀವ? ಆ ಹೆಣ್ಣು ಹುಟ್ಟಿರುವ ಕಾಲಕ್ಕೆ ಆಕೆಗೆ ವಿಭೂತಿ ಹಚ್ಕೊಳ್ಳೋ ಸ್ವಾತಂತ್ರ್ಯ ಅದ, ಕುಂಕುಮ ಅರಿಶಿನಗಳು ಹಚ್ಕೊಳ್ಳೋ ಸ್ವಾತಂತ್ರ್ಯ ಅದ. ಏನು ಗಂಡ ಮೇಲೆ ಬಂದ ಮೇಲೆ ಬತ್ತು ಏನದು? ಅವನ ತೊಗೊಂಡು ಬಂದನ ಕೈಯಾಗ ಡಬ್ಬಿ ಹಿಡ್ಕೊಂಡು ನಾನು ತಂದನೆ ಅಂತೇಳಿ ತಂದೇನ್ರಿ? ಇಲ್ಲ, ನೆನಪಿಟ್ಟುಕೊಳ್ರಿ. ಯಾವುದನ್ನು ಸಹಿತ ಈ ವ್ಯವಸ್ಥೆ ಕೊಟ್ಟಿಲ್ಲ ನಮಗೆ, ನೀವು ಅದನ್ನು ಗಳಿಸ್ಕೋಬೇಕು. ಯು ಹ್ಯಾವ್ ಇಟ್, ಯು ಅರ್ನ್ ಇಟ್, ಗ್ರ್ಯಾಬ್ ಇಟ್. ನೀವು ಅದನ್ನು ಸಾಧಿಸ್ಕೊಳ್ಳೋದು. ನೆನಪಿಟ್ಟುಕೊಳ್ಬೇಕು ತಾಯಿ ಅಂದರೆ, ಹೆಣ್ಣನ್ನ ನಾವು ದೈವತ್ವ ಹೋಲಿಸಿರ್ತಕ್ಕಂಥ ಶರಣರ ಮಣ್ಣಿನಿಂದ ಬಂದೀವಿ ಅಂದ ಬಳಿಕ ಯಾವ ಹೆಣ್ಣಿಗೆ ಮನಸ್ಸಿಗೆ ನೋವು ಉಂಟಾಗ್ತದಲ್ಲ, ಅದು ಕೈಲಾಸ ಆಗೋದಿಲ್ಲ, ಅದು ನರಕ ಆಗುತ್ತೆ ಅನ್ನತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು. ನರಕ ಆಗುತ್ತೆ ಅನ್ನತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಆಕೆನ ಗಂಡನ ಕುತ್ತಿಗಿಚ್ಚಿಕೊಂಡಿರ್ತಾಳೇನು? ಅದು ಕುಡ್ದು ಅದ್ರ ಬಾಯಾಗ ಮಣ್ಣು ಹಾಕೊಂಡು ಅದು ಹೋಗಿರ್ತತಿ. ನಾವು ಸ್ವಲ್ಪ ಕೆಟ್ಟ ಮಾತಾಡ್ತೀನಿ ಅವ. ಅದಕ್ಕೆ ಕುಡಿ ಹತ್ತಿ ನೀ ಕುಡಿ, ಗಂಡ ಕುಡಿ, ಹಾಲು ಕೊಡಿ ಕುಡಿಸಿರ್ತಾಳೆ ಏನು? ಅವ ಕುಡಿತಾನ, ಅವ ಹಾಳಾಗ್ತಾನ, ಅವ ಸಾಯ್ತಾನ. ಈ ಹೆಣ್ಮಗಳನ್ನ ಯಾಕೆ ನೀವು ತ್ರಾಸ ಮಾಡೋದು? ವ್ಯವಸ್ಥೆಗೆ ಪ್ರಶ್ನೆ ಮಾಡಕತ್ತಾರ.